ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ಸುದ್ದಿ ಮನೆ ವೀಕ್ಷಕರಿಗೆ ನಮಸ್ಕಾರ. ಸುಮಾರು 6 ಗಂಟೆಗಳ ಹಿಂದೆ ಯೂಟ್ಯೂಬಲ್ಲಿ ಒಂದು ಕಾಂಟೆಂಟ್ ಅಪ್ಲೋಡ್ ಆಗುತ್ತೆ. ಭಾಷಾವಾರು ಅದನ್ನು ನಾವು ವಿಂಗಡಣೆ ಮಾಡಿ ಮಾತಾಡೋದಾದರೆ ಕನ್ನಡದಲ್ಲಿ ಅದಕ್ಕೀಗಾಗಲೇ ಈ ಒಂದು ಸಮಯ 15 ಲಕ್ಷಕ್ಕೂ ಹೆಚ್ಚಿನ ವ್ಯೂಸ್ ಆಗಿದೆ. ಹಿಂದೀಲಿ 42 ಲಕ್ಷಕ್ಕೂ ಹೆಚ್ಚಿನ ವ್ಯೂಸ್ ಆಗಿದೆ. ತಮಿಳಲ್ಲಿ 9.5 ಲಕ್ಷಕ್ಕೂ ಹೆಚ್ಚಿನ ವ್ಯೂಸ್ ಆಗಿದೆ. ತೆಲುಗಲ್ಲಿ 11 ಲಕ್ಷ ದಾಟಿದೆ. ಮಲಯಾಳಮಲ್ಲಿ 5 ಲಕ್ಷ ದಾಟಿದೆ. ಇಂಗ್ಲೀಷಲ್ಲಿ 7 ಲಕ್ಷ ದಾಟಿದೆ. ಇದು ಎಲ್ಲವೂ ಲೇಡೀಸ್ ಆ್ಯಂಡ್ ಲೇಡೀಸ್ ಕಾಂಟೆಂಟ್ಗೆ ಸಿಕ್ಕಂಥ ಒಂದು ಪ್ರತಿಕ್ರಿಯೆ. ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಅಂದರೆ ಆಲ್ಮೋಸ್ಟ್ 95 ಲಕ್ಷ ದಾಟಿತ್ತು ನಾನು ಇದನ್ನು ರೆಕಾರ್ಡ್ ಮಾಡುವಂಥ ಟೈಮಲ್ಲಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಲೇಡೀಸ್ ಆ್ಯಂಡ್ ಲೇಡೀಸ್ ಅಂತಂದಾಗ ಆ ಕಾಂಟೆಂಟ್ ನೋಡಿದ ನಂತರ ನಮಗೆ ಅನಿಸಿದ್ದು, ಯೂಶಲಿ ನಾವು ಡಿಸ್ಕಸ್ ಮಾಡ್ತೀವಿ ಗೊತ್ತಾ, ಒಂದು ಬಿಗ್ ಕ್ಯಾನ್ವಾಸ್ನ ಸಿನಿಮಾದಲ್ಲಿ ಒಬ್ಬ ಹೀರೋ ಮಾತ್ರ ರಾರಾಜಿಸ್ತಾರೆ, ಅವರು ಮಾತ್ರ ಫೋಕಸ್ ಮಾಡ್ತಾರೆ ಅಂತ. ಬಟ್ ಟಾಕ್ಸಿಕ್ ಸಿನಿಮಾದ ಈ ಒಂದು ಕಾಂಟೆಂಟನ್ನು ನೋಡಿದಾಗ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆಗೆ ತಾರಾ ಸುತಾರಿ ಅವರಾಗಲಿ, ಹುಮಾ ಕುರೇಶಿ ಅವರಾಗಲಿ, ಅಥವಾ KR ಅಡ್ವಾಣಿ ಅವರಾಗಲಿ, ನಯನತಾರ ಅವರಾಗಲಿ, ಅಥವಾ ರುಕ್ಮಿಣಿ ವಸಂತ್ ಅವರಾಗಲಿ ಎಲ್ಲರೂ ಅಬ್ಬರಿಸಿದ್ದಾರೆ. Beautiful illusion if one understands the depth of its deception. And yet here we are. ಇದು ನೋಡುಗರಿಗೆ ಅನಿಸುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಟಾಕ್ಸಿಕ್ ಸಿನಿಮಾದ ಅರ್ಲಿಯರ್ ಒಂದಷ್ಟು ಕಂಟೆಂಟ್ ನೋಡಿದಾಗ ಯಾವ ಥರದ ಸಿನಿಮಾ ಇದಾಗಿರುತ್ತೆ ಅನ್ನುವಂಥ ಒಂದು ಕುತೂಹಲವನ್ನು ಅವರು ಬಿಡ್ತಾ ಬಂದಿದ್ದರು. ಬಟ್ ಈ ಒಂದು ಕಾಂಟೆಂಟನ್ನು ನೋಡಿದ ನಂತರ ನಮಗನ್ನಿಸುತ್ತೆ ಈ ಸಿನಿಮಾದಲ್ಲಿ ಮಾಡಿರುವಂತಹ ಪ್ರತಿಯೊಬ್ಬ ಕಲಾವಿದರು ಕೂಡ ಹೀರೋಗಳ ಥರ ಆ್ಯಕ್ಟ್ ಮಾಡಿದ್ದಾರೆ, ಹೀರೋಗಳ ಥರನೇ ಇದ್ದಾರೆ. ಅದರಲ್ಲಿ ಒಬ್ಬ ಸೂಪರ್ ಹೀರೋ ಆಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸ್ಕೋತಾರೆ. ಇದರ ಜೊತೆಗೆ ಗೀತು ಮೋಹನ್ ದಾಸ್ ಅವರ ನಿರ್ದೇಶನದ KVN ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಸಹಭಾಗಿತ್ವದಲ್ಲಿ ಬರ್ತಿರುವಂತಹ ಟಾಕ್ಸಿಕ್ ಸಿನಿಮಾ ಈಗಾಗಲೇ ತನ್ನ ಬಿಡುಗಡೆ ದಿನಾಂಕವನ್ನು ಘೋಷಿಸಿದೆ. ಆಗಸ್ಟ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. But here comes a plot twist, ladies. ನಾವು ಮಾತಾಡ್ತಾ ತುಂಬ ಹೆಮ್ಮೆಯಿಂದ ಮಾತಾಡಿದ್ವಿ. 100% ಟಾಕ್ಸಿಕ್ಗೆ ಯಾವುದಾದರೂ 1 ಅಥವಾ 2 ಅಥವಾ ಮ್ಯಾಕ್ಸಿಮಮ್ ಅಂದರೆ ಒಂದು 3 ವಿಭಾಗಗಳಲ್ಲಿ ಆಸ್ಕರ್ ಬರುತ್ತೆ, ಶೂರ್ ಶಾಟ್ ಬರುತ್ತೆ. ಅದು ಯಾವ ಟರ್ಮ್ಸ್, ಯಾವ ಕಂಡೀಷನ್ಸ್ ಅನ್ನೋದನ್ನು ಹೊರತುಪಡಿಸಿ ಮಾತನಾಡೋದಾದರೆ ಸಿನಿಮಾದ ಸ್ಕೇಲ್ ದೊಡ್ಡದಾಗಿದೆ, ಸಿನಿಮಾಗೆ ಹಾಕಿದಂಥ ಬಂಡವಾಳ ದೊಡ್ಡದಾಗಿದೆ, ಜೊತೆಗೆ ಸ್ಟಾರ್ ಕ್ಯಾಸ್ಟ್ ಇಡೀ ದೇಶ ಅಂದರೆ ಪ್ರಪಂಚದಲ್ಲಿರುವಂತಹ ಎಲ್ಲ ನೋಡುಗರು ನೋಡುವಂತಹ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಜೊತೆಗೆ ಸಿನಿಮಾದ ಮೇಕಿಂಗ್ ನಿಮಗೆ ಹಾಲಿವುಡ್ಡನ್ನು ಮೀರಿಸುತ್ತೆ ಅಥವಾ ಬೇರೆ ಭಾಷೆನ ಮೀರಿಸುತ್ತೆ ಅನ್ನುವಂತಹ ಮಾತನ್ನು ಆಡದೆ ಸಿನಿಮಾವನ್ನು ಮೀರಿಸುತ್ತೆ, ಸಿನಿಮಾ ಭಾಷೆಯನ್ನು ಮೀರಿಸುತ್ತೆ. ಎಲ್ಲರನ್ನ ಅಟ್ರ್ಯಾಕ್ಟ್ ಮಾಡುವಂತಹ ಕಾಂಟೆಂಟು, ಎಲ್ಲರನ್ನ ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಮೇಕಿಂಗ್ ಯಶ್ ಅವರ ಈ ಟಾಕ್ಸಿಕ್ ಸಿನಿಮಾ ಕಾಂಟೆಂಟ್ ಒಳಗೊಂಡಿದೆ ಅನ್ನುವಂತಹ ಭಾವನೆ ನಮಗೆ ಬರ್ತಿದೆ. ಸೆನ್ಸ್ ಆಗಿದೆ. 100% ಯಾವುದಾದರೂ 1, 2 ಅಥವಾ 3 ವಿಭಾಗಗಳಲ್ಲಿ ಆಸ್ಕರ್ ಅನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ನಾಯಕತ್ವದ ಟಾಕ್ಸಿಕ್ ಸಿನಿಮಾ ತಂದು ಕೊಡುವುದರಲ್ಲಿ ಯಾವುದೇ ತರಹದ ಡೌಟ್ ಇಲ್ಲ. ಇದು ತುಂಬ ಪ್ರೀತಿ, ಹೆಮ್ಮೆ ಮತ್ತು ಸಿನಿಮಾ ಮೇಲಿನ ಗೌರವದಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಟಾಕ್ಸಿಕ್ ಕಾಂಟೆಂಟು ಸಖತ್ ಸುದ್ದಿ ಮಾಡ್ತಾಯಿದೆ. ಈ ಕಾಂಟೆಂಟಲ್ಲಿ ಎಲ್ಲ ಆಡಿಯನ್ಸ್ಗೆ ಏನು ಬೇಕು ಅದೆಲ್ಲವೂ ಇದೆ. ಅಂದರೆ ವಿಸ್ತಾರವಾಗಿ ನಾವು ಯಾವುದನ್ನು ಕೂಡ ಇದು ಯಾಕೆ, ಇದೇನು ಅಂತ ಪ್ರಶ್ನೆ ಮಾಡದೆ ಈ ಟಾಕ್ಸಿಕ್ ಸಿನಿಮಾದ ಆ ಕ್ಯಾನ್ವಸ್ಸು, ಆ ಒಂದು ರೇಂಜು, ಆ ಒಂದು ಕಾಂಟೆಂಟ್ ಡೆಲಿವರಿ ಪಾಯಿಂಟ್ ಆಫ್ ವ್ಯೂ ಹೇಳೋದಾದರೆ ಅದು ಈಗಿನ ಪ್ರಸ್ತುತ ಕಾಲಘಟ್ಟಕ್ಕೆ ಬೇಕಾದಂತಹ ಕಾಂಟೆಂಟನ್ನು ಅದು ಡೆಲಿವರಿ ಮಾಡಿದೆ. ಲೇಡೀಸ್ ಆ್ಯಂಡ್ ಲೇಡೀಸ್ ಪರ್ಸ್ನಲಿ ನನಗೆ ಮಾತ್ರ ಸಾಕತ್ತು ಖುಷಿಯಾಯಿತು. ಆಲ್ಮೋಸ್ಟ್ ಎಲ್ಲರೂ ಇದನ್ನು ಇಷ್ಟಪಟ್ಟಿರ್ತೀರಿ. ಹಾಗಿದ್ರೆ ಟಾಕ್ಸಿಕ್ ಸಿನಿಮಾಗೆ ಕಾಯ್ತಿರುವಂತಹ ಎಲ್ಲರಿಗೂ ಈ ಒಂದು ವಿಶೇಷವಾದಂತಹ ಎಪಿಸೋಡು. ಜೊತೆಗೆ ಆಸ್ಕರ್ ಮಿಸ್ ಇಲ್ಲ ಗುರು, ಶೂರ್ ಶಾಟ್. ಥ್ಯಾಂಕ್ ಯು ಸೊ ಮಚ್.